ಸಿವಿಲ್ ನ್ಯಾಯಾಧೀಶರಾಗಿ ಎಲ್ ನಾಗಿನಿಯ ಸಾಧನೆ. ಸಿವಿಲ್ ನ್ಯಾಯಾಧೀಶರಾಗಿ ನೂತನವಾಗಿ ನೇಮಕಗೊಂಡ ಎಲ್ ನಾಗಿನಿರವರಿಗೆ ಕರವೇ ಉಪಾಧ್ಯಕ್ಷ ಹಾಗೂ ಜಿಗಣಿ ಪುರಸಭೆ ಸದಸ್ಯರಾದ ಜಿಗಣಿ ಪುನೀತ್ ಅಭಿನಂದನೆ ಸಲ್ಲಿಸಿದರು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಬಡತನಲ್ಲಿ ಹುಟ್ಟಿ ಪ್ರತಿಭಾವಂತ ಓದಿನ ಮೂಲಕ ಅದ್ಭುತವಾದ ಸಾಧನೆ ಮಾಡಿದ ಕುಮಾರಿ ಎಲ್ ನಾಗಿನಿಯವರಿಗೆ ಕನ್ನಡ ನಾಡಿನ ಜನತೆಯ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಿರುವುದಾಗಿ ಕರವೇ ಉಪಾಧ್ಯಕ್ಷ ಜಿಗಣಿ ಪುನೀತ್ ತಿಳಿಸಿದರು. ಅವರು ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ತಿರುಪಾಳ್ಯ ಗ್ರಾಮದ ಲಕ್ಷ್ಮಣ್ ಮತ್ತು ಮಂಜುಳಾ ದಂಪತಿಗಳ ಪುತ್ರಿ ಕುಮಾರಿ ಎಲ್ ನಾಗಿನಿರವರು 2025ನೇ ಸಾಲಿನ ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯಲ್ಲಿ 48ನೇ ಶ್ರೇಣಿ ಪಡೆದು ಸಿವಿಲ್ ನ್ಯಾಯಾಧೀಶರಾಗಿ ನೂತನವಾಗಿ ನೇಮಕಗೊಂಡಿರುವ ಹಿನ್ನೆಲೆಯಲ್ಲಿ ಕುಮಾರಿ ಎಲ್ ನಾಗಿನಿರವರ ನಿವಾಸಕ್ಕೆ ತೆರಳಿ ಕುಮಾರಿ ಎಲ್ ನಾಗಿನಿರವರಿಗೆ ಮತ್ತು ಅವರ ಪೋಷಕರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಕುಮಾರಿ ನಾಗಿನಿಯವರ ಕುಟುಂಬವು ಬಡತನದಲ್ಲಿ ಜೀವನ ಸಾಗಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಕುಮಾರಿ ಎಲ್ ನಾಗಿನಿಯವರು ಸಾಧಿಸಿರುವ ಈ ಸಾಧನೆ ಅತ್ಯಂತ ಶ್ಲಾಘನೀಯವಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕುಮಾರಿ ನಾಗಿನಿಯವರು ಸ್ಫೂರ್ತಿ ಹಾಗೂ ಪ್ರೇರಣೆಯಾಗಿದ್ದಾರೆ. ಇವರು ಸತತ ಪರಿಶ್ರಮ, ಸಂಕಲ್ಪ ಮತ್ತು ಶಿಕ್ಷಣದ ಮೂಲಕ ಯಾರೂ ಬೇಕಾದರೂ ಉನ್ನತ ಹುದ್ದೆಗಳನ್ನು ತಲುಪಬಹುದು ಎಂಬುದಕ್ಕೆ ನಾಗಿನಿ ಸಾಧನೆ ಸಾಕ್ಷಿಯಾಗಿದೆ. ನಾಗಿನಿ ಅವರ ಮುಂದಿನ ಸಾಧನೆಗೆ ನಮ್ಮ ಸಹಕಾರ ಸದಾ ನೀಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸುಂದರೇಶ್ ಸೇರಿದಂತೆ ಕುಮಾರಿ ನಾಗಿನಿರವರ ಪೋಷಕರಾದ ಲಕ್ಷ್ಮಣ್ ಮತ್ತು ಮಂಜುಳರವರು ಹಾಜರಿದ್ದರು. ಇವತ್ತು ಕರ್ನಾಟಕ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಅನ್ನು ಪಡೆಯುವ ಮುಖಾಂತರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ತಿರುಪಾಳ್ಯ ಗ್ರಾಮದ ಆನೇಕಲ್ ತಾಲೂಕಿನ ಸಹೋದರಿ ನಾಗಿನಿರವರು ಒಬ್ಬ ಆಟೋ ಚಾಲಕನ ಪುತ್ರಿಯಾಗಿ ಲಕ್ಷ್ಮಣ್ ಮತ್ತು ಮಂಜುಳರವರ ದಂಪತಿಯ ಮಗಳಾಗಿ ಇವತ್ತು ರಾಜ್ಯಕ್ಕೆ ಮತ್ತು ಆನೇಕಲ್ ತಾಲೂಕಿಗೆ ಕೀರ್ತಿಯನ್ನು ತಂದಿರ್ತಾರೆ. 48ನೇ ರ್ಯಾಂಕ್ ಅನ್ನು ಪಡೆಯೋದ್ರ ಮುಖಾಂತರ ಸಿವಿಲ್ ನ್ಯಾಯಾಧೀಶರಾಗಿ ಇವತ್ತು ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದು ಆಕೆಗೆ ಶುಭವನ್ನು ಕೋರಿದ್ದೀವಿ. ಮುಂಬರ್ತಕ್ಕಂಥ ಆಕೆಯ ಜೀವನ ಬಹಳ ಉಜ್ವಲವಾಗಿರಲಿ. ಇನ್ನಷ್ಟು ಪುರಸ್ಕಾರಗಳ ಜೊತೆಗೆ ಒಂದಷ್ಟು ಓದಿನ ಕಡೆ ಮಹತ್ವವನ್ನು ಕೊಟ್ಟು ಇನ್ನಷ್ಟು ಪದವಿಗಳು ಲಭಿಸಲಿ. ಪ್ರಮೋಷನ್ಗಳು ಸಿಗೋದ್ರ ಜೊತೆಗೆ ಆಕೆ ಒಂದು ಉನ್ನತ ಮಟ್ಟದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉತ್ತಮ ನ್ಯಾಯಾಧೀಶಿಯಾಗಿ ಹೊರಹೊಮ್ಮಲಿ ಅಂತೇಳಿ ಹಾರೈಸ್ತೀನಿ.